ಹಾಯ್ ಹಲೋ ಫ್ರೆಂಡ್ಸ್, ಕಡಲೆಪುರಿಯ ಪಡ್ಡು ಮಾಡೋದು ಹೇಗೆ ನೋಡೋಣ ಬನ್ನಿ. ಬಾಣಲೆಯಲ್ಲಿ ಒಂದು ಅರ್ಧ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಒಂದು ಸ್ವಲ್ಪ ಸಾಸಿವೆ, ನಮಗೆ ಸಾಸಿವೆ ಇಷ್ಟ ಆಗುತ್ತೆ ಅಂದರೆ ಇನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು. ನೋವಿಗೆಲ್ಲ ರಾಮಬಾಣ ಸಾಸಿವೆ, ಇದು ಚಟಪಟ ಅಂತ ಅನ್ನಲಿ. ಈಗ ಸಣ್ಣ ಅಂದರೆ ಸಣ್ಣಕ್ಕೆ ಹೆಚ್ಚಿರುವಂಥ ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ಳೋಣಂತೆ. ಈಗ ಸಣ್ಣಗೆ ಹೆಚ್ಚಿರುವಂತಹ ಈರುಳ್ಳಿಯನ್ನು ಹಾಕೋಣಂತೆ. ಈಗ ಈರುಳ್ಳಿಯನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಆ್ಯಕ್ಚುಲಿ ಪಡ್ಡಿಗೆಲ್ಲನೂ ಹಸಿ ಈರುಳ್ಳಿ ಹಾಕಿದಾಗ ಏನಾಗುತ್ತೆ, ಕರಮ್ ಅಂತಿರುತ್ತಲ್ವ, ಹಾಗಾಗಿ ತುಂಬ ಉಪ್ಪಿಟ್ಟಿಗೆ ಒಗ್ಗರಣೆಗೆಲ್ಲ ಬಾಡಿಸ್ಕೊಳ್ಳೋದು ಬೇಡ. ಒಂದು 2 ನಿಮಿಷ ಹಸಿ ಬಿಸಿ ಆಗಬೇಕು. ಲೈಟ್ ಕಲರ್ ಚೇಂಜ್ ಆದ ತಕ್ಷಣ ಇದನ್ನು ನಾವು ಪಡ್ಡಿನ ಹಿಟ್ಟಿಗೆ ಹಾಕ್ಕೊಳ್ಳೋಣಂತೆ. ಹಸಿಮೆಣಸಿನಕಾಯಿ ಈರುಳ್ಳಿ ಬಾಡೋದ್ರೊಳಗಡೆ ಹಿಟ್ಟು ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ಕಡಲೆಪುರಿ ಹಾಕಿದ್ದೀನಿ ಆಲ್ಮೋಸ್ಟ್ ಮುಕ್ಕಾಲರಷ್ಟು, ಆದರೆ ಇದು ಪೌಡ್ರ್ ಆದ ತಕ್ಷಣ ಇಳಿದೋಗ್ಬಿಡುತ್ತೆ. ಅದಕ್ಕೆ ಸ್ವಲ್ಪ ಚಿರೋಟಿ ರವೆ ಆ್ಯಡ್ ಮಾಡೋಣ. ಬೈಂಡಿಂಗಿಗೆ ಬೇಕಲ್ಲ ಏನಾದರೂ, ಅದಕ್ಕೆ ಚಿರೋಟಿ ರವೆ ಆ್ಯಡ್ ಮಾಡ್ತಾ ಇರುವಂಥದ್ದು. ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ, ಏಕೆಂದರೆ ಕಡಲೆಪುರಿಲಿ ಕೂಡ ಉಪ್ಪಿರುತ್ತೆ. ಸ್ವಲ್ಪ ಉಪ್ಪು ಹಾಕೊಂಡು ಆಮೇಲೆ ರುಚಿ ನೋಡೋಣ. ಫರ್ಮೆಂಟ್ ಆಗಿರಲ್ವಲ್ಲ, ಸೊ ಫರ್ಮೆಂಟೇಷನ್ಗೆ ಮೊಸರು ಬೇಕಾಗುತ್ತೆ. ರುಬ್ಬುವಷ್ಟು ಹುಳಿ ಬರುವಷ್ಟು ಮೊಸರು ಹಾಕ್ಕೊಳ್ಳೋಣ. ನೋಡಿ, ತೀರ ಹಸಿ ಇಲ್ಲ, ಹಾಗಂತ ಬೆಂದಿಲ್ಲ. ಈಗ ಒಲೆ ಆರಿಸ್ಬಿಡೋಣಂತೆ. ಮುಟ್ಟಿದ್ರೆ ಇನ್ನೂ ಕರಕ್ಕಂತಲೇ ಅಂತ ಇದೆ, ಹಾಗಿರುವಾಗಲೇ ಆರಿಸ್ಬಿಡ್ತೀನಿ. ರುಬ್ಬಿಟ್ಕೊಂಡಿರುವ ಮಿಶ್ರಣವನ್ನು ಈಗ ನಾವು ಒಂದು ಪಾತ್ರೆಗೆ ಶಿಫ್ಟ್ ಮಾಡಿಕೊಳ್ಳೋಣ. ಕಡಲೆಪುರಿಯಷ್ಟು ಕಡಲೆಪುರಿಯಷ್ಟು ಹಗರನ ಅಂತ ಅಂದರೆ ತೀರಾ ಬಡವರ ತಿಂಡಿ ಅನ್ನುವಂತೆ ಕಡಲೆಪುರಿಯನ್ನು ಮಾಡ್ತಾರಲ್ಲ. ಆದರೆ ಈಗ ರುಬ್ಬುವಾಗ ಗೊತ್ತಾಯಿತು ಅದು ಎಷ್ಟು ಹಗುರ ಅಂದರೆ ನೀರೊಳಗೆ ತೇಳ್ಕೊಂಡು ಮಿಕ್ಸಿ ಜಾರ್ಗೆ ಸಿಕ್ಕಲಿಲ್ಲ. ತುಂಬ ಒಂದು ರೌಂಡ್ ಮಾಡಿದ ತಕ್ಷಣ ಆಗಿಬಿಡುತ್ತೆ ಕಡಲೆಪುರಿ, ಏನು ಮಹಾ ಅಂತ ನಾನು ಕೂಡ ಅಂದ್ಕೊಂಡೆ. ಆದರೆ ಅಲ್ಲ, ಯಾವುದನ್ನು ನಾವು ಹಗುರವಾಗಿ ತಗೊಳ್ಬಾರ್ದು ಅಂತ ಬದುಕಿನಲ್ಲಿ ಒಂದು ದೊಡ್ಡ ಪಾಠ ಅಂದರೆ ಇದೇನೇ. ಮೊದಲು ಡ್ರೈ ಪೌಡ್ರ್ ಮಾಡ್ಕೋಬೇಕಿತ್ತು. ನೀರು ಮೊಸರು ಎಲ್ಲ ಹಾಕಿದರೂ ಅದು ಗ್ರೈಂಡ್ ಮಾಡೋಕ್ಕೆ ಒಂದು 4-5 ನಿಮಿಷವೇ ಬೇಕಾಯಿತು. ಇದಕ್ಕೀಗ ನಾವು ಸ್ವಲ್ಪ ಫ್ರೈ ಮಾಡ್ಕೊಂಡಿರುವಂಥ ಮಿಶ್ರಣವನ್ನು ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ಸಣ್ಣಕ್ಕೆ ಹೆಚ್ಚಿರುವಂಥ ತೆಂಗಿನಕಾಯಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಅದರ್ವೈಸ್ ಈ ಥರ ದೊಡ್ಡ ತುರಿನ ಕೂಡ ಆ್ಯಡ್ ಮಾಡಿದರೆ ತುಂಬ ಟೇಸ್ಟಿಯಾಗಿರುತ್ತೆ. ಬೇಕಂದರೆ ನಾವು ಕ್ಯಾರೆಟ್ ತುರಿ ಕೂಡ ಹಾಕ್ಕೊಳ್ಬೋದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಎಷ್ಟು ಈರುಳ್ಳಿ ಸಿಗ್ತಾ ಇದೆ ಅಂದರೆ ನೋಡಿ, ಇಲ್ಲಿ ಕಾಯಿ ಈರುಳ್ಳಿ ಪಡ್ಡು ಮಣೆ ಕಾದಿದೆ. ಒಂದು ಸೈಡಿಂದ ಹಾಕ್ಕೊಂಡು ಬರೋಣಂತೆ. ಯಾತಕ್ಕೆ ಮೊದಲು ಸೈಡಿಗೆ ಹಾಕ್ತಿದ್ರೆ ಮಧ್ಯ ಕಾವು ಜಾಸ್ತಿ ಇರುತ್ತಲ್ಲ, ಸೊ ಅದು ಸೀದು ಹೋಗಿಬಿಡುತ್ತೆ. ಹಾಗಾಗಿ ಸೈಡಿಂದ ಹಾಕ್ಕೊಂಡು ಬಂದರೆ ಎಲ್ಲ ಒಂದೇ ಟೈಮಿಗೆ ಬೇಯುತ್ತೆ. ಪಡ್ಡು ಎಣ್ಣೆ ಪ್ರಿಯ, ಹಾಗಾಗಿ ಇದನ್ನು ಹಾಕೋಣಂತೆ. ಶಿವ ಅಭಿಷೇಕ ಪ್ರಿಯ, ವಿಷ್ಣು ತುಳಸಿ ಪ್ರಿಯ, ಅದೇ ರೀತಿ ಇದು ಎಣ್ಣೆ ಪ್ರಿಯ ಅನ್ಬೋದು. ಎಲ್ಲವನ್ನು ಒಂದು ರೌಂಡ್ ಮಗಚಿ ಹಾಕಿ ಮತ್ತೆ ಎಣ್ಣೆ ಹಾಕಿರೋದು. ಈಗ ಬೆಂದ ಮೇಲೆ ಇದನ್ನು ತೆಗಿಯೋಣಂತೆ. ರುಚಿಯಾದ ಪಡ್ಡು ಸಿದ್ಧ ಆಗಿದೆ. ಆದರೆ ಚಟ್ನಿ ಹಾಕಿ ಕಲರು ಅಂತ ಕೇಳಿಬಿಡಿ, ತುಂಬ ಹೆಲ್ತಿ ಚಟ್ನಿ. ಇನ್ನೊಂದು ಸತಿ ಹೇಳ್ಕೊಡ್ತೀನಿ. ಸೂಪರಾಗಿರೋ ಪಡ್ಡು ರೆಡಿಯಾಗಿದೆ. ತಿನ್ನೋಣ ಬನ್ನಿ. ಮುರುಮುರೆ ಪಡ್ಡು ಅಥವಾ ನಮ್ಮ ಚುರುಮುರಿ ಪಡ್ಡು